ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 68ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಮಹಾಬಾಹೋ ಅಂತ ಕರೆಯೋದಕ್ಕೆ ಕಾರಣ ಏನು ಅದನ್ನ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಇಂದ್ರಿಯಗಳ ವಿಷಯಗಳಿಂದ ಇಂದ್ರಿಯಗಳನ್ನ ಸರ್ವ ಪ್ರಕಾರದಿಂದ ನಿಗ್ರಹಿತ್ ಮಾಡಿಕೊಳ್ಳೋದು ಅಂತಂದ್ರೆ ಏನು ಅಂದ್ರೆ, ಇಂದ್ರಿಯಗಳನ್ನ ಅದರ ಇಂದ್ರಿಯ ವಿಷಯಗಳಿರತ್ತಲ್ಲ ಎಲ್ಲ ರೀತಿಯಿಂದಾನೂ ಕೂಡ ನಿಗ್ರಹಿತ್ ಮಾಡ್ಕೋಬೇಕು ಅಂತ. ಹಂಗಂದ್ರೆ ಅರ್ಥ ಏನು ಅಂತ ಇದು ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಶ್ರೋತ್ರಾದಿ ಸಮಸ್ತ ಇಂದ್ರಿಯಗಳ ಶಬ್ದಾದಿ ಎಷ್ಟು ವಿಷಯಗಳಿವೆಯೋ ಅಂದ್ರೆ, ಶ್ರೋತ್ರಾದಿ ಅಂದ್ರೆ ಕೇಳೋದು ಮತ್ತೆ ಇನ್ನೂ ಮಿಕ್ಕಾದಂಥದ್ದು ಅಂದ್ರೆ ಅರ್ಥ ಏನು, ಇನ್ನೂ ಬೇರೆ ಇಂದ್ರಿಯಗಳಿದೆಯಲ್ಲ ಅದು ಅಂತ ಅರ್ಥ. ಇಲ್ಲಿ ಶ್ರೋತ್ರಾದಿ, ಶ್ರೋತೃ ಅಂತಂದ್ರೆ ಕೇಳುವಂಥದ್ದಲ್ವಾ, ಅದು ಕಿವಿ, ಮೂಗು, ಕಣ್ಣು, ನಾಲಿಗೆ, ಚರ್ಮ ಎಲ್ಲವೂ ಸೇರಿ ಅಂತ ಅರ್ಥ. ಇಂದ್ರಿಯಗಳ ಶಬ್ದಾದಿ ಅಂದ್ರೆ, ಈಗ ಇಲ್ಲಿ ಶ್ರೋತ್ರಾದಿ ಅಂತ ಕೊಟ್ಟಿರೋದ್ರಿಂದ ಅದರ ಒಂದು ವಿಷಯ ಯಾವುದು ಶಬ್ದ, ಅದನ್ನ ಇಲ್ಲಿ ಹೇಳಿದ್ದಾರೆ. ಸೊ ಶಬ್ದಾದಿ ಅಂತಂದ್ರೆ ಇನ್ನು ಬೇರೆ ಇಂದ್ರಿಯಗಳ ವಿಷಯಗಳೇನಿದೆಯೋ ಅದು, ಅಷ್ಟೂ ವಿಷಯಗಳು, ಆ ವಿಷಯಗಳಲ್ಲಿ ಯಾವುದೇ ಅಡೆತಡೆಗಳು ಇಲ್ಲದೆ ಪ್ರವೃತ್ತವಾಗಿ ಹೋಗೋದೇ ಇಂದ್ರಿಯಗಳ ಸ್ವಭಾವ. ಅಂದರೆ ನಾವು ಏನಾದರೂ ಒಂದು ವಿಷಯವನ್ನ ಕೇಳಿದಾಗ ಆ ಇಂದ್ರಿಯಗಳಿಗೆ ಆ ವಿಷಯಗಳು ಏನಿದೆಯೋ ಅದರಲ್ಲಿ ನಾವು ಪ್ರವೃತ್ತರಾಗ್ಬಿಡ್ತೀವಿ. ಕಣ್ಣು ನೋಡಬೇಕು ಅನ್ಸಿದ ತಕ್ಷಣ ಅದಕ್ಕೆ ಬೇಕಾಗಿರೋ ಊಟ ಸಿಕ್ತಲ್ವಾ, ಕಣ್ಣು ನೋಡೋದಕ್ಕೆ ಶುರು ಮಾಡುತ್ತೆ, ಕಿವಿ ಕೇಳೋದಕ್ಕೆ ಶುರು ಮಾಡುತ್ತೆ. ಅದಕ್ಕೊಂದು ಕಂಟ್ರೋಲ್ ಅನ್ನೋದೇ ಇಲ್ಲ. ಯಾಕೆ ಅಂತಂದರೆ ಆ ಇಂದ್ರಿಯಗಳ ಸ್ವಭಾವನೇ ಅದು. ಯಾಕೆ, ಅನಾದಿ ಕಾಲದಿಂದ ಈ ಜೀವಿ ಅಂದರೆ ನಾವು ಆ ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಭೋಗಿಸ್ತಾ ಬಂದಿದ್ದೀವಿ. ಈಗಿಂದ ಬಂದಿರೋಂಥದ್ದಲ್ಲ ಇದು. ಆಮೇಲೆ ಈ ಒಂದು ಜೀವನದಲ್ಲಿ ನಾನು ಚಿಕ್ಕ ಮಗುವಾಗಿದ್ದಾಗಿಂದ ಬಂದಿರೋದಲ್ಲ ಇದು, ಅನಾದಿ ಕಾಲದಿಂದ. ಅಂದರೆ ಈ ಹಿಂದೆ ನಮಗೆ ಎಷ್ಟು ಜನ್ಮಗಳು ಇದೆಯೋ ಗೊತ್ತಿಲ್ಲ, ಅಲ್ಲಿಂದನೂ ನಾವು ಯಾವಾಗಿಂದ ಇದೀವೋ ಅಲ್ಲಿಂದ ನಮ್ಮ ಇಂದ್ರಿಯಗಳಿಗೆ ಈ ಒಂದು ಪ್ರಪಂಚದ ಒಂದು ಭೋಗಗಳು ಅಂತಂದರೆ ಇಷ್ಟ, ಅದನ್ನು ಭೋಗಿಸ್ತಾ ಬಂದಿದ್ದೀವಿ. ಆ ಕಾರಣದಿಂದ ಇಂದ್ರಿಯಗಳಿಗೆ ಅವುಗಳಲ್ಲಿ ಆಸಕ್ತಿ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ಇಂದ್ರಿಯಗಳ ಈ ಸ್ವಾಭಾವಿಕ ಪ್ರವೃತ್ತಿಯನ್ನ ಸರ್ವತಾ ಅಂದರೆ ಯಾವತ್ತಿಗೂ ಇರಬಾರ್ದದು. ಆ ರೀತಿ ನಾವು ತೊಡೆದು ಬಿಡಬೇಕು. ಅವುಗಳ ವಿಷಯ ಲೋಲುಪತೆಯ ಸ್ವಭಾವವನ್ನು, ಅಂದರೆ ವಿಷಯಗಳಲ್ಲಿ ಅವುಗಳಿಗೆ ಆಸಕ್ತಿ ಇದೆಯಲ್ಲ, ನಾನು ಅದನ್ನು ಭೋಗಿಸ್ಬೇಕು ಅನ್ನುವಂತಹ ಒಂದು ಅತಿಯಾದ ಆಸೆ ಅಂಥದ್ದೆಲ್ಲ ಇರುತ್ತಲ್ಲ, ಆ ಸ್ವಭಾವವನ್ನೇ ನಾವು ಬದಲಾಯಿಸ್ಬಿಡಬೇಕು. ಅವುಗಳಲ್ಲಿ ವಿಷಯಾಸಕ್ತಿ ಅಂದರೆ ಆ ಇಂದ್ರಿಯಗಳ ವಿಷಯಗಳ ಬಗ್ಗೆ ಅದಕ್ಕೆ ಆಸಕ್ತಿ ಇರುತ್ತಲ್ಲ, ಅದನ್ನು ಅಭಾವಗೊಳಿಸ್ಬೇಕು. ಅದಿಲ್ಲದೆ ಇರೋ ಹಾಗೆ ನಾವು ಮಾಡಬೇಕು. ಮತ್ತು ಮನಸ್ಸು ಬುದ್ಧಿಯನ್ನು ವಿಚಲಿತಗೊಳಿಸುವಂತಹ ಶಕ್ತಿಯನ್ನು ಇಲ್ಲವಾಗಿಸ್ಬೇಕು. ಅಂದರೆ ನಮ್ಮ ಮನಸ್ಸು ಮತ್ತು ಬುದ್ಧಿ ಸ್ಥಿರವಾಗಿಟ್ಕೊಂಡಿರ್ಬೇಕು, ಆ ರೀತಿ ಬರಬೇಕು. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಮೊದಲು ನಮ್ಮ ಇಂದ್ರಿಯಗಳಿಗಿರುವಂಥ ಸ್ವಾಭಾವಿಕ ಪ್ರವೃತ್ತಿ ಏನು, ಇಂದ್ರಿಯ ವಿಷಯಗಳಲ್ಲಿ ನಾವು ಭೋಗಾಸಕ್ತಿಯನ್ನು ಇಟ್ಕೊಂಡಿದ್ದೀವಿ, ಅದನ್ನು ಭೋಗಿಸ್ಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿದ್ದೀವಲ್ವ, ಅದನ್ನು ಬಿಟ್ಟುಬಿಡೋದು. ಮತ್ತು ಆ ವಿಷಯಗಳಲ್ಲಿ ತುಂಬ ಆಸಕ್ತಿ, ಅದನ್ನು ಬದಲಾಯಿಸ್ಕೋಬೇಕು ನಾವು. ನಮ್ಮ ಇಂದ್ರಿಯಗಳು ಅದೇ ಇರುತ್ತೆ, ಆದರೆ ಆ ಇಂದ್ರಿಯ ವಿಷಯಗಳನ್ನು ನಾವು ಬದಲಾಯಿಸ್ಕೋಬೇಕು. ಮತ್ತು ಮನಸ್ಸು ಮತ್ತು ಬುದ್ಧಿ ಇದೆಯಲ್ಲ, ಇದನ್ನು ವಿಚಲಿತಗೊಳಿಸುವಂಥ ಶಕ್ತಿ ಒಂದಿದೆಯಲ್ಲ, ಅದನ್ನು ನಮ್ಮಿಂದ ದೂರ ಮಾಡ್ಕೋಬೇಕು. ಅದಿಲ್ಲ ಅಂತ ಅನ್ನಿಸ್ಕೊಂಡ್ಬಿಡ್ಬೇಕು ನಾವು ಒಳಗಡೆ. ಏನೇ ಆದರೂ ನನ್ನ ಮನಸ್ಸು ಮತ್ತು ಬುದ್ಧಿ ಸ್ಥಿರವಾಗಿರುತ್ತೆ, ಆ ರೀತಿ ನಮ್ಮ ಮನಸ್ಸನ್ನು ಇಟ್ಕೋಬೇಕು. ಇದೇ ಅವುಗಳ ವಿಷಯಗಳಿಂದ ಸರ್ವತಾ ನಿಗ್ರಹಿಸಿಕೊಳ್ಳೋದು ಅಂತಂದರೆ. ಈಗ ನಮಗನ್ಸುತ್ತೆ, ಏನು ಇದರಿಂದ ದೂರ ಮಾಡೋದು ಅಥವಾ ಸರ್ವತಾ ನಿಗ್ರಹಿಸ್ಕೊಳ್ಳೋದು ಅಂತಂದ್ರೇನು, ಅದರಲ್ಲಿ ಮನಸ್ಸಿನ ಅಥವಾ ಬುದ್ಧಿಯ ಒಳಗಡೆ ಒಂದೇ ಒಂದು ಸೂಕ್ಷ್ಮದಷ್ಟು ಕೂಡ ಅದರ ಬಗ್ಗೆ ನಮಗೆ ಆಸಕ್ತಿನೇ ಇರಬಾರದು. ಆ ರೀತಿ ನಮ್ಮ ಇಂದ್ರಿಯಗಳನ್ನು ನಾವು ತಡೆದು ಇಟ್ಕೊಂಡಿರ್ಬೇಕು. ಅಂದರೆ ನಮ್ಮ ಕಂಟ್ರೋಲಲ್ಲಿ ಅದಿರಬೇಕು. ಈ ರೀತಿ ಯಾರ ಇಂದ್ರಿಯಗಳು
ವಶ ಮಾಡಿ ಇಟ್ಕೊಂಡಿರ್ತಾರೋ ಆ ಪುರುಷ ಯಾವಾಗ ಧ್ಯಾನ ಮಾಡೋದು ಕೂತ್ಕೊಳ್ತಾನೋ ಅಥವಾ ಧ್ಯಾನಾಸಕ್ತನ ಆಗ್ತಾನೋ, ಧ್ಯಾನ ಮಾಡಬೇಕಾದ್ರೆ ಆ ಇಂದ್ರಿಯ ಕ್ರಿಯೆಗಳನ್ನು ಅಂತಂದರೆ ಈಗ ಧ್ಯಾನಕ್ಕೆ ಕೂತ್ಕೊಂಡಾಗ ಕಣ್ಣು, ಕಿವಿ, ಮೂಗು, ನಾಲಿಗೆ ಇದ್ಯಾವುದೇ ಇಂದ್ರಿಯಗಳಾಗಿರಬಹುದು ಅದರ ಕೆಲಸಗಳನ್ನೆಲ್ಲ ಅವನು ಸ್ಟಾಪ್ ಮಾಡಿಬಿಟ್ಟಿರ್ತಾನೆ ಅಲ್ವಾ. ಆ ಸಮಯದಲ್ಲಿ ಅವನ ಯಾವುದೇ ಇಂದ್ರಿಯಗಳು ಕೂಡ ಯಾವುದೇ ವಿಷಯಗಳನ್ನು ಗ್ರಹಿಸೋದಕ್ಕೆ ಆಗೋದಿಲ್ಲ. ಈಗ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ನಮ್ಮ ಇಂದ್ರಿಯಗಳು ಹೊರಗಡೆಯಿಂದ ಕೆಲಸ ಮಾಡೋದಿಲ್ಲ, ಎಲ್ಲ ಸ್ಟಾಪ್ ಆಗಿರುತ್ತೆ. ಮತ್ತು ತನ್ನ ಸೂಕ್ಷ್ಮ ವೃತ್ತಿಗಳ ಮೂಲಕ, ಅಂದರೆ ಈಗ ಹೊರಗಡೆಯಿಂದ ಏನೋ ನಾವು ಎಲ್ಲ ಸ್ಟಾಪ್ ಮಾಡಿರ್ತೀವಿ, ಕಣ್ಣು, ಕಿವಿ, ಮೂಗು. ಕಿವಿ ಮಾತ್ರ ಸ್ವಲ್ಪ ಕೇಳಿಸ್ಕೊಳ್ಳುವಂಥ ಬುದ್ಧಿ ಅದಕ್ಕೆ ಇನ್ನೂ ಇದೆ. ಯಾಕಂದರೆ ಶ್ರವಣದಿಂದನೇ ನಾವು ಎಲ್ಲವನ್ನ ಕಲಿಯೋದು. ಚಿಕ್ಕ ಮಗುವಿಂದನೂ ಕೇಳಿಸ್ಕೊಳ್ತಾ ನಾವು ಬೆಳೆದಿರ್ತೀವಿ. ಅದಕ್ಕಿಲ್ಲೇನು ಹೇಳ್ತಾ ಇದ್ದಾರೆ, ನಮ್ಮ ಮನಸ್ಸಿನ ಒಳಗಡೆ ಕ್ರಿಯೆಗಳು ನಡೀತಾ ಇರುತ್ತೆ ಅಲ್ವಾ. ಕಣ್ಣು ಮುಚ್ಚಿಬಿಟ್ಟಿದ ತಕ್ಷಣ ನಮ್ಮ ಕಣ್ಣು ಕಪ್ಪಾಗಿ ಆಗ್ಬಿಡುತ್ತಾ? ಇಲ್ಲ, ಕಣ್ಣಿನ ಮೂಲಕ ನಾವು ಸೃಷ್ಟಿ ಮಾಡ್ಕೊಂಡು ನೋಡ್ತಾ ಇರ್ತೀವಿ, ಕಿವಿಗಳ ಮೂಲಕ ನಾವು ಹೊರಗಡೆದೆಲ್ಲ ಕೇಳಿಸ್ಕೊಳ್ತಾ ಇರ್ತೀವಿ, ಮನಸ್ಸಿನ ಒಳಗಡೆ ಏನು ಕೇಳಿಸ್ಕೊಳ್ತಾ ಇದ್ದೀವಿ ಅಂತ ಅದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಇನ್ನೂ ಏನೇನೋ ಬೇಕಾದಷ್ಟು ನಮ್ಮ ಒಳಗಡೆ ನಡೀತಾ ಇರುತ್ತಲ್ಲ, ಅದು ಸೂಕ್ಷ್ಮ ವೃತ್ತಿಗಳು. ಅದರ ಮೂಲಕ ಮನಸ್ಸಿನಲ್ಲಿ ವಿಕ್ಷೇಪವನ್ನು ಉಂಟು ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ಒಬ್ಬ ಮನುಷ್ಯ ಯಾವಾಗ ಇಂದ್ರಿಯಗಳನ್ನು ತನ್ನ ವಶ ಮಾಡ್ಕೊಂಡಿರ್ತಾನೋ ಆಗ ಹೊರಗಡೆಯಿಂದನೂ ಒಳಗಡೆಯಿಂದನೂ ಅವನಿಗೆ ಅದು ತೊಂದರೆ ಕೊಡೋದಿಲ್ಲ. ಆ ಸಮಯದಲ್ಲಿ ಅದು ಮನಸ್ಸಲ್ಲಿ ತದ್ರೂಪದಂತೆ ಆಗುತ್ತೆ. ಮತ್ತು ವ್ಯುತ್ಥಾನ ಕಾಲದಲ್ಲಿ, ಅಂದರೆ ಈಗ ಕಣ್ಮುಚ್ಕೊಂಡು ಒಳಗಡೆಯಿಂದ ನಾವು ಸೈಲೆಂಟಾಗಿ ಕೂತಿರ್ತೀವಲ್ವ, ಆಗ ಮನಸ್ಸಿನಲ್ಲಿ ಹೇಗಿರುತ್ತೋ ಆ ಒಂದು ಮನಸ್ಸು ಅದೇ ರೀತಿ ಆ ಇಂದ್ರಿಯಗಳು ಕೂಡ ಸುಮ್ಮನೆ ಇರುತ್ತೆ. ನಾವು ಅದನ್ನು ಆ ರೀತಿ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ನಮ್ಮ ಇಂದ್ರಿಯಗಳನ್ನೆಲ್ಲ ಕಂಟ್ರೋಲ್ ಮಾಡಿ ಹೊರಗಡೆ ಯಾವುದು ನಮ್ಮ ಒಳಗಡೆ ಬರಬಾರದು ಅಂತ ನಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡಾಗ ಅದೇ ರೀತಿ ಇರುತ್ತೆ. ಮತ್ತು ವ್ಯುತ್ಥಾನ ಕಾಲದಲ್ಲಿ ಅಂದರೆ ಏನು, ಯಾವಾಗ ನಾವು ವ್ಯವಹಾರ ಮಾಡ್ತೀವೋ, ಅಂದರೆ ಕೆಲಸಗಳನ್ನು ಮಾಡ್ತೀವೋ, ಈಗ ಹೊರಗಡೆ ಪ್ರಪಂಚದಲ್ಲಿ ನಾವು ಏನೇನೋ ಕೆಲಸ ಮಾಡ್ತಾ ಇರ್ತೀವಲ್ವ, ಅಂದರೆ ಯಾವಾಗ ಅವನು ನೋಡೋದು, ಕೇಳೋದು, ಈ ರೀತಿ ಇಂದ್ರಿಯಗಳನ್ನು ಯೂಸ್ ಮಾಡಿ ತನ್ನ ಕ್ರಿಯೆಗಳನ್ನು ಮಾಡ್ತಾ ಇರ್ತಾನೋ ಆ ಸಮಯದಲ್ಲೂ ಕೂಡ ಅವು ಆಸಕ್ತಿ ಇಲ್ಲದೆ ನಿಯಮಿತ ರೂಪದಲ್ಲಿ ಯಥಾ ಯೋಗ್ಯ ಅಂತಂದರೆ ಏನು, ನಾರ್ಮಲ್ಲಾಗಿ ಅಂಥ ವ್ಯಕ್ತಿ ಏನೇ ಕೆಲಸ ಮಾಡ್ತಾ ಇದ್ರೂ ಕೂಡ ಅವನಲ್ಲಿ ಆಸಕ್ತಿ ಅನ್ನೋದಿರೋದಿಲ್ಲ. ಆದರೆ ಅವನ ಇಂದ್ರಿಯಗಳು ಯಥಾಶಕ್ತಿ ಶಬ್ದಾದಿ ವಿಷಯಗಳನ್ನು, ಅಂದರೆ ಆಯಾ ಇಂದ್ರಿಯಗಳು ಆಯಾ ವಿಷಯಗಳನ್ನು ಕೇಳಿಸ್ಕೊಳ್ತಾ ಇರುತ್ತೆ, ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಆದರೂ ಕೂಡ ಯಾವುದೇ ವಿಷಯದಲ್ಲಿ ಅವನ ಮನಸ್ಸು ಆಕರ್ಷಣೆಗೆ ಒಳಗಾಗೋದಿಲ್ಲ. ಅಲ್ಲದೆ ಮನಸ್ಸನ್ನೇ ಅವು ಅನುಕರಿಸುತ್ತವೆ. ಅಂದರೆ ಇಂದ್ರಿಯಗಳು ಒಂದು ದಾಸನ ಥರ ಕೆಲಸ ಮಾಡುತ್ತೆ, ಅಲ್ಲಿ ಓನರ್ ಥರ ಇರೋದಿಲ್ಲ. ಈಗ ನಮಗಿರುವಂಥ ಇಂದ್ರಿಯಗಳು ಹೇಗೆ ಅಂತಂದರೆ ಅದು ಓನರು, ನಾವು ಅದು ಹೇಳ್ದಾಗ ಕೇಳ್ತಾ ಇದ್ದೀವಿ. ಆದರೆ ಒಬ್ಬ ಸ್ಥಿತಪ್ರಜ್ಞನಾಗಿರುವಂಥವನು ತನ್ನ ಇಂದ್ರಿಯಗಳು ಅವನಿಗೆ ಸೇವಕನಾಗಿರುತ್ತೆ, ತನ್ನ ಮನಸ್ಸು ಹೇಳಿದಾಗ ಅದು ಕೇಳುತ್ತೆ. ಆ ರೀತಿ ಆಗಬೇಕು. ಯಾವುದೇ ವಿಷಯದಲ್ಲೂ ಕೂಡ ಅವನ ಮನಸ್ಸನ್ನು ಯಾವುದೇ ವಿಷಯಗಳು ಅವನಿಗೆ ಆಕರ್ಷಿಸೋದಿಲ್ಲ, ಆದರೆ ಮನಸ್ಸನ್ನೇ ಅದು ಅನುಕರಿಸುತ್ತೆ. ಈ ರೀತಿ ಬರಬೇಕು ನಮಗೆ. ಅದಕ್ಕೋಸ್ಕರನೇ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ಈಗ ನಾವು ಇಂದ್ರಿಯಗಳು ಹೇಳ್ದಾಗ ಕೇಳ್ತಾ ಇದ್ದೀವಿ, ಅದು ನಾವು ಹೇಳ್ದಾಗ ಕೇಳೋ ಥರ ನಾವು ಮಾಡ್ಕೋಬೇಕು, ಆಯಿತಾ. ಸ್ಥಿತಪ್ರಜ್ಞ ಪುರುಷ ಇರ್ತಾನಲ್ಲ, ಅವನು ಲೋಕಹಿತಕ್ಕಾಗಿ ಯಾವ ಇಂದ್ರಿಯದ ಮೂಲಕ ಎಷ್ಟು ಸಮಯದವರೆಗೆ ಶಾಸ್ತ್ರ ಸಮ್ಮತವಾದ ಯಾವ ವಿಷಯವನ್ನು ಗ್ರಹಿಸೋದು ಉಚಿತ ಅಂತ ತಿಳ್ಕೊಂಡಿರ್ತಾನೋ ಅದೇ ಇಂದ್ರಿಯ ಅಷ್ಟೇ ಸಮಯದವರೆಗೆ ಅಷ್ಟೇ ವಿಷಯವನ್ನು ಗ್ರಹಿಸುತ್ತೆ. ಅಂದರೆ ಈಗ ಸ್ಥಿತಪ್ರಜ್ಞನಿಗೂ ಸಾಮಾನ್ಯವಾದ ಒಬ್ಬ ವ್ಯಕ್ತಿಗೂ ಇರುವಂಥ ಡಿಫ್ರೆನ್ಸನ್ನು ನಾವು ತಿಳ್ಕೋಬೇಕು. ಈಗ ಸ್ಥಿತಪ್ರಜ್ಞನಲ್ಲದೆ ಇರೋನು ಅವನೇನು ಮಾಡ್ತಾನೆ, ತನ್ನ ಇಂದ್ರಿಯಗಳು ಹೇಳ್ದಾಗ ಕೇಳ್ತಿರ್ತಾನ, ಅವನಿಗೆ ಒಂದು ರೂಲ್ಸ್ ಇರಲ್ಲ, ರೆಗ್ಯುಲೇಷನ್ಸ್ ಇರಲ್ಲ. ಅವನಿಷ್ಟ ಬಂದಂಗೆ ಇಂದ್ರಿಯಗಳು ಹೇಗೆ ಹೇಳುತ್ತೋ ಹಾಗೆ ಕೇಳ್ಕೊಂಡು ಕೂತಿರ್ತಾನೆ. ಅದೇ ಒಬ್ಬ ಸ್ಥಿತಪ್ರಜ್ಞನಾಗಿರುವಂಥವನು ಧರ್ಮ ಗ್ರಂಥಗಳಲ್ಲಿ ಏನು ಹೇಳಿದಾರೋ,
ಈ ಒಂದು ಕೆಲಸವನ್ನು ಈ ಸಮಯದಲ್ಲೇ ಮಾಡಬೇಕು, ಇಷ್ಟೇ ಮಾಡಬೇಕು ಅಂತೆಲ್ಲ ಇರುತ್ತಲ್ಲ, ಆ ಕಟ್ಟಳೆಯ ಒಳಗಡೆ ಆ ಇಂದ್ರಿಯಗಳ ಮೂಲಕ ಎಷ್ಟು ಬೇಕೋ ಅಷ್ಟನ್ನು ಮಾಡ್ತಿರ್ತಾನೆ. ಅಂದರೆ ಸ್ಥಿತಪ್ರಜ್ಞನಾಗ್ಬಿಟ್ಟಿದ್ದಾನೆ ಅಂದಿದ ತಕ್ಷಣ ಅವನು ಇಂದ್ರಿಯಗಳನ್ನು ಯೂಸೇ ಮಾಡಲ್ಲ ಅಂತಲ್ಲ. ಅವನು ಕೂಡ ಈ ಸಮಾಜದಲ್ಲಿ ನಾವೆಲ್ಲ ಹೇಗಿರ್ತೀವೋ ಹಾಗೇ ಅವನು ಕೂಡ ಇದ್ದಾನೆ, ಜೀವಿಸ್ತಾ ಇದ್ದಾನೆ, ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಆದರೆ ಶಾಸ್ತ್ರಸಮ್ಮತವಾಗಿ ಯಾವ ವಿಷಯವನ್ನು ಗ್ರಹಿಸೋದು ಒಳ್ಳೆಯದು ಅಂತ ಹೇಳಿದಾರೋ, ತಿಳ್ಕೊಂಡಿದ್ದಾನೋ, ಅದೇ ರೀತಿ ಆ ಇಂದ್ರಿಯಗಳನ್ನು ಅಷ್ಟು ಸಮಯದವರೆಗೆ ಅಷ್ಟೇ ವಿಷಯವನ್ನು ಗ್ರಹಿಸೋ ಥರ ಅವನು ಇಟ್ಕೊಂಡಿರ್ತಾನೆ. ಅದಕ್ಕೆ ವಿರುದ್ಧವಾಗಿರುವಂತಹ ಯಾವುದೇ ಇಂದ್ರಿಯ ಯಾವುದೇ ವಿಷಯವನ್ನು ಅದು ಗ್ರಹಿಸೋದಿಲ್ಲ. ನೋಡಿ, ಇದು ಡಿಫ್ರೆನ್ಸ್ ಇರುವಂಥದ್ದು. ಈ ರೀತಿ ಯಾರಿಗೆ ಇಂದ್ರಿಯಗಳ ಮೇಲೆ ಪೂರ್ಣ ಆಧಿಪತ್ಯವನ್ನು ಮಾಡಿಕೊಳ್ಳೋದಿದೆಯೋ ಅವುಗಳ ಸ್ವಾತಂತ್ರ್ಯವನ್ನು, ಅಂದರೆ ಇಂದ್ರಿಯಗಳಿಗೆ ಸ್ವತಂತ್ರವಾಗಿ ಬಿಡಬಾರ್ದು, ಅದನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ನಾವು ಯೂಸ್ ಮಾಡ್ಕೋಬೇಕು. ಆ ರೀತಿ ಅದರ ಸ್ವಾತಂತ್ರ್ಯವನ್ನು ಪೂರ್ಣವಾಗಿ ನಾಶ ಮಾಡಿ ಅವುಗಳನ್ನು ತನಗನುಕೂಲವಾಗೋ ಹಾಗೆ ಮಾಡಿಕೊಳ್ಳೋದಿದೆಯಲ್ಲ, ಇದೇ ಇಂದ್ರಿಯಗಳ ವಿಷಯಗಳಿಂದ ಇಂದ್ರಿಯಗಳನ್ನು ಎಲ್ಲ ರೀತಿಯಿಂದ ನಿಗ್ರಹಿಸಿಕೊಳ್ಳೋದು ಅನ್ನೋದಕ್ಕೆ ಅರ್ಥ. ಇವಾಗ ಅರ್ಥ ಆಯ್ತಲ್ವಾ? ಅಂದರೆ ತಾನು ಅದರ ಕಂಟ್ರೋಲನ್ನು ಇಟ್ಕೊಂಡಿರೋದು, ಯಾವಾಗ ಎಷ್ಟು ಬೇಕೋ ಆ ಕೆಲಸಕ್ಕೆ ಅದನ್ನು ಉಪಯೋಗಿಸೋದು ಮತ್ತು ಸುಮ್ಮನೆ ಇರೋದು. ಆಮೇಲೆ ಅದು ಧರ್ಮಗ್ರಂಥಗಳಲ್ಲಿ ಹೇಳಿರುವ ಒಂದು ರೂಲ್ಸ್ ಒಳಗಡೆನೇ ಇರಬೇಕು, ಅದಕ್ಕೆ ಮೀರಿ ಹೋಗಬಾರ್ದು. ಆ ರೀತಿ ಹೇಗೆ ಅವನು ಈ ಇಂದ್ರಿಯಗಳನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾನೋ ಆ ವಿಷಯವನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಇಂದ್ರಿಯಗಳ ವಿಷಯಗಳಿಂದ ಇಂದ್ರಿಯಗಳನ್ನು ಎಲ್ಲ ರೀತಿಯಿಂದ ನಿಗ್ರಹಿಸಿಕೊಳ್ಳೋದು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಈಗ ಈ ವಿಷಯ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ಮತ್ತೆ ಅದನ್ನು ಕೇಳಿ, ಯಾಕಂದರೆ ಇಲ್ಲಿ ಏನು ಹೇಳಿದಾರೋ ಅದನ್ನು ಹಾಗೇ ನಾನು ಹೇಳಿದ್ದೀನಿ. ಅದನ್ನು ಸ್ವಲ್ಪ ಕೂತ್ಕೊಂಡು ನಾವು 2-3 ಸರಿ ಕೇಳಿ ಮನನ ಮಾಡಿದಾಗ ನಮಗೆ ಆ ವಿಷಯ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂದರೆ ಈ ಸ್ಥಿತಪ್ರಜ್ಞ ಸ್ಥಿತಿಗೆ ನಾವು ಬರಬೇಕು ಅಂದರೆ ಆ ವಿಷಯ ನಮಗೆ ಗೊತ್ತಿದ್ರೆ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹರೇ ಕೃಷ್ಣ.